ಹಿಪ್ಸ್ ಫ್ಯಾಟ್, ಯಾರಿಗೆ ಹಿಪ್ಸ್ ಅಲ್ಲಿ ಫ್ಯಾಟ್ ಇದೆ, ಈ ಎಲ್ಲ ಫ್ಯಾಟ್ಗಳು ಹಿಂದೆ ಆಂಗರ್, ಸಿಟ್ಟು. ಓಕೆ, ಆ ಸಿಟ್ಟಿನ ರೀಸನ್ ಬೇರೆ ಬೇರೆ ಇರುತ್ತೆ. ಓಕೆ, ಹಿಪ್ ಫ್ಯಾಟ್ ಯಾಕಿರುತ್ತೆ ಗೊತ್ತಾ? ಆಂಗರ್ ಆಫ್ ದ ಪೇರೆಂಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಪೇರೆಂಟ್ಸ್ ಮೇಲೆ ನಿಮಗೆ ಗೊತ್ತಿಲ್ಲಾರ್ದೆ ಆ ಸಿಟ್ಟು, ಅಂದ್ರೆ ಏನ್, ನನ್ನ ಲೈಫ್ನ ಚೆನ್ನಾಗಿ ಸೆಟಲ್ ಮಾಡಿಲ್ಲ ಅಂತ ಅಂತನೋ, ನನಗೆ ಬೇಕಾದ ಪ್ರೀತಿ ಕೊಡ್ತಾ ಇಲ್ಲ ಅಂತನೋ, ಅಥವಾ ನನಗೆ ಎಮೋಷನಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತನೋ. ಸೊ ಪೇರೆಂಟ್ಸ್ ಮೇಲೆ ಸಿಟ್ಟಿದ್ದಾಗ, ನನಗೆ ಸಪೋರ್ಟ್ ಇಲ್ಲ, ನನಗೆ ಸಪೋರ್ಟ್ ಕೊಡಲ್ಲ, ಪ್ರೀತಿ ಕೊಡಲ್ಲ ಅಂದಾಗ, ಅದೆಲ್ಲ ಆ ಸ್ಟಬ್ಬಾರ್ನೆಸ್ ಏನಿದೆಲ್ವ, ಆಂಗರ್ ಎಲ್ಲಾನು ಕೂಡ ಹಿಪ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳ್ತಾರೆ. ಎಸ್ ಆರ್ ನೋ? ಯಾರು ಐ ಅಂತ ಟೈಪ್ ಮಾಡಿದಿರಲ್ವಾ? ವಾಟ್ ಡು ಯು ಫೀಲ್? ಎಸ್ ಆರ್ ನೋ? ಹೌದಾ? ಆಮ್ ಐ ರೈಟ್ ಆರ್ ರಾಂಗ್? ಜಾಬ್ ಕಳಿಸ್ಲಿಲ್ಲ ನೋಡಿ, ಜಾಬ್ ಕಳಿಸ್ಲಿಲ್ಲ, ನನಗೆ ಬೇಕಾದ ಫ್ರೀಡಮ್ ಕೊಟ್ಟಿಲ್ಲ. ಯಾ, ಇಟ್ಸ್ ರಿಲೇಟೆಡ್. ಇದೆಲ್ಲ ಈಗ ಪ್ರೆಸೆಂಟ್ ಅಂತಾನೆ ಆಗಿರ್ಬೇಕಾಗಿಲ್ಲ. ಓಕೆ, ಪಾಸ್ಟ್ ಅಲ್ಲಿ ಆಗಿದ್ದೆಲ್ಲ ಸ್ಟೋರ್ ಆಗ್ತಾ ಬರುತ್ತೆ. ಏನ್ ಮಾಡ್ಬೇಕು? ಪೇರೆಂಟ್ಸ್ ಅನ್ನ ಕ್ಷಮಿಸ್ಬೇಕು. ನಿಮ್ಗೆ ಹಿಪ್ಸ್ ಫ್ಯಾಟ್ ಕಮ್ಮಿ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ದಟ್. ಯಾ, ಸೊ ಏನಂತ ಹೇಳ್ಬೇಕು? ಐ ಆಮ್ ವಿಲ್ಲಿಂಗ್ ಟು ಫರ್ಗಿವ್ ಮೈ ಪಾಸ್ಟ್. ಸೊ ಪಾಸ್ಟ್ ಏನಾಗಿದೆ ಅಲ್ವಾ, ಇದೆಲ್ಲ ನನ್ನ ಡಿಸೈನ್. ಓಕೆ, ನಾನೇ ಅವ್ರನ್ನ ಆಯ್ಕೆ ಮಾಡ್ಕೊಂಬಂದು ಈ ತರ ಎಲ್ಲ ಬಿಹೇವ್ ಮಾಡಕ್ ಹೇಳಿದೀನಿ. ಸೊ ನನ್ನ ಪೇರೆಂಟ್ಸ್ ಅನ್ನ ನಾನು ಕ್ಷಮಿಸ್ತಾ ಇದ್ದೀನಿ ಅಂತ ನೀವು ಅಫರ್ಮ್ ಮಾಡ್ತಾ ಹೋಗ್ಬೇಕು. ಸೊ ಪೇರೆಂಟ್ಸ್ ನ ಫರ್ಗಿವ್ ಮಾಡ್ತಾ ಹೋದಾಗ, ಸೊ ಐ ಆಮ್ ಸೇಫ್, ಐ ಆಮ್ ರೆಡಿ ಟು ಫರ್ಗಿವ್ ಮೈ ಪೇರೆಂಟ್ಸ್. ಏನ್ ಸಿಟ್ಟು ಅಂದ್ರೆ, ನನಗ್ ಬೇಕಾದಾಗ ಅವ್ರಿಗೆ ಬೇಕಾದಾಗ ನಾನೆಲ್ಲ ಮಾಡ್ತೀನಿ, ಆದ್ರೆ ನನಗ್ ಬೇಕಾದಾಗ ಅವ್ರು ನನ್ನ ಹೆಲ್ಪಿಗೆ ಬರಲ್ಲ ಅಂತ ಆ ಸಿಟ್ಟು ತುಂಬಾ ಇರುತ್ತೆ. ಸೊ ಹಿಪ್ಸ್ ಅಂದ್ರೆ ಪೇರೆಂಟ್ಸ್ ಅಂತ ಹೇಳ್ತಾರೆ.